to welcome two special guests for a very special event today. It is a YouTube live streaming 16, and we have Samrat Krishna sir, Dr. Samrat Krishna sir, and Dr. Karate Srinath sir here with us from Sahasa Simha Karaoke Club. Sir, are we ready to have the show today? Yes, ma'am. First of all, I would like to speak my Kannada mother tongue. ಖಂಡಿತ ಸರ್. ನಾವು ನಿಮ್ಮ ಭಾಷೆಗೆ ನಾವು ಅಭಿಮಾನಿನೇ, ನಮ್ಮ ಭಾಷೆ ಇದು. ಸೊ ಶಲ್ ವಿ ಸ್ಟಾರ್ಟ್? ಎಲ್ಲರಿಗೂ ಸ್ವಾಗತ. ನಮ್ಮ ಸಾಹಸ ಸಿಂಹ ಕರೋಕೆ ಕ್ಲಬ್ನ ವತಿಯಿಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ವಾರ ಯೂಟ್ಯೂಬ್ಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮುಂದೆ ನಮ್ಮ ಸಾಮ್ರಾಟ್ ಕೃಷ್ಣರವರಿದ್ದಾರೆ. ಸರ್, ಮೊದಲ ಹಾಡಿಂದನೇ ಶುರು ಮಾಡೋಣ, ಮತ್ತೆ ಮಾತಾಡೋಣ. ಆಯ್ತು ಗುರುಗಳೇ. ಓಕೆ, ಸೊ ನಾವು ಇವಾಗ ವಿ ಆರ್ ವೆರಿ ಈಗರ್ ಟು ಸ್ಟಾರ್ಟ್ ಒಂದು ಫಸ್ಟ್ ಸಾಂಗ್, ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ರೆಡಿನಾ ಸರ್? ರೆಡಿ. ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಬಾರೆ ಬಾರೆ ಚಂದದ ಚೆಲುವಿನ ದಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಪೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಪೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ದಾರೆ, ಒಲವಿನ ಚಿಲುಮೆಯ ದಾರೆ. ಬಾರೆ ಬಾರೆ ಚಂದದ ಚೆಲುವಿನ ದಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಕೈ ಬಳೆನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ಕೈ ಬಳೆನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ರೂಪಸಿರಂಬೆಯ ಸಂಗವ ತೊರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ದಾರೆ, ಒಲವಿನ ಚಿಲುಮೆಯ ದಾರೆ. ಬಾರೆ ಬಾರೆ ಚಂದದ ಚೆಲುವಿನ ದಾರೆ,
ಬಾರೆ ಒಲವಿನ ಚಿಲುಮೆಯ ದಾರಿ. ಸೂಪರ್ ಸರ್, ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಬಂತು ಹಾಡು. ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡಿದ್ರೆ ಒಂದು ದಿನ ಪೂರ್ತಿ ಸಾಲಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಫ್ಯಾನ್ಸ್ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ರಾಜ್ಕುಮಾರ್ ಫ್ಯಾನ್ ಇರ್ಬೋದು, ಇನ್ನು ಎಷ್ಟೊಂದು ಸೆಲೆಬ್ರಿಟೀಸ್, ಎಷ್ಟೊಂದು ಲೆಜೆಂಡರಿ ಆಕ್ಟರ್ಸ್ ಅನ್ನ ಫೇವ್ರೇಟ್ ಆಗಿ ಇಟ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಅವರಲ್ಲೂ ವಿಷ್ಣುವರ್ಧನ್ ಸರ್ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್? ಅನಿಸಿಕೆ ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ, ಒಂದು ದಿನ ಸಾಕಾಗಲ್ಲ ಅಂತ. ನಾವು ಯಾವತ್ತು ಮಾತಾಡಲ್ವೋ ಅವತ್ತು ನಮ್ಗೆ ಸಾಕಾಗೋಗುತ್ತೆ ಜೀವನ ಅನ್ನಿಸುತ್ತೆ ಅಷ್ಟೇ. ಅವ್ರ ದಿನ ಇವತ್ತು ಮಾತಾಡಲಿಲ್ಲ ಅಂದರೆ ಅವತ್ತು ನಮ್ಮ ಜೀವನ ಹಿಂಡಾಯಿತು ಅಂತ ಲೆಕ್ಕ ಅದು. ಯಾಕಂದರೆ ಪ್ರತಿ ಕಣದಲ್ಲೂ ನಮ್ಮ ವಿಷ್ಣು ಸಾರು ನಮ್ಮ ಅಣ್ಣವರಾಗಿ ಬೆರೆತು ಹೋಗಿದ್ದಾರೆ, ನಮ್ಮ ಮನೆಯವರಾಗಿ ಹೋಗಿದ್ದಾರೆ. ಹಾಗಾಗಿ ಅವರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ಅಮರ ಅಮರ ಅಮರ, ಯಾವತ್ತಿದ್ರು ಅಮರನೇ. ಥ್ಯಾಂಕ್ ಯು. ಪ್ರೀತಿಯ ಎಲ್ಲ ಶ್ರೋತೃಗಳೇ, ಇವತ್ತು 1972ರಲ್ಲಿ ಬಿಡುಗಡೆಯಾದಂತಹ ನಾಗರಾವು, ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ಚಿ ಉದಯಶಂಕರ್. ಮುಂದಿನ ಗೀತೆಯನ್ನು ಮೇಡಮ್ ಅವರೇ ಹೇಳಬೇಕು. ಅವರು ಯಾವ ಚಾಯ್ಸ್ ಹೇಳ್ತಾರೋ ಅದನ್ನೇ ಹಾಡಕ್ಕೆ ರೆಡಿ ಇದ್ದಾರೆ ಅವರು. ಥ್ಯಾಂಕ್ಸ್ ಫಾರ್ ದಿಸ್ ಪ್ಲೆಜರ್ ಸರ್. ನನಗೂ ತುಂಬ ಖುಷಿ. ನೆಕ್ಸ್ಟ್ ಸಾಂಗ್ ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಫ್ಯಾಕ್ಟ್ಗಳನ್ನು ವಿಷ್ಣುವರ್ಧನ್ ಸರ್ ಬಗ್ಗೆ ಒಂದು ಪುಟ್ಟ ಮಾಹಿತಿಗಳನ್ನು ಹೇಳಬೇಕು ಅಂತ ಆಸೆ ಆಯಿತು ಬೆಳಗ್ಗೆ. ಸೊ ಸರ್ ಹೆಸರು ಏನು, ಮುಂಚೆ ಫಿಲಿಮ್ ಇಂಡಸ್ಟ್ರಿಗೆ ಬಂದಾಗ ಅವರ ಹೆಸರು ಬಂದು ಸಂಪತ್ ಕುಮಾರ್ ಅಂತ ಇತ್ತಂತೆ. ಹಾಗೆ ಫಸ್ಟ್ ಮೂವಿನಲ್ಲಿ ಸರ್ ಹೇಳ್ದಂಗೆ ನಾಗರಹಾವು ಮೂವಿಯಲ್ಲಿ ಡೈರೆಕ್ಟರ್ ಅವರು ಅವರಿಗೆ ಹೆಸರಿಟ್ಟಿರೋದು ವಿಷ್ಣುವರ್ಧನ್ ಸರ್ ಅಂತ ಹೇಳಿ. ಇವತ್ತೆಲ್ಲ ಯಾವತ್ತೂ ಡಾಕ್ಟರ್ ವಿಷ್ಣುವರ್ಧನ್ ಹೆಸರಿಗೆ ತಕ್ಕಂಗೆ ಒಂದು ಗಂಭೀರ ಇದೆ ಸರ್ ಅಲ್ಲಿ. ಸೊ ಈ ಒಂದು ಪುಟ್ಟ ಮಾಹಿತಿನ ಹೇಳಿ ಒಂದು ಖುಷಿ ಪಡ್ಕೋತಾ ಇದ್ದೀನಿ ನಾನು. ನೆಕ್ಸ್ಟ್ ಸಾಂಗು ಈ ಹೃದಯದ ಹಾಡಿದೆ. ರೆಡಿನಾ ಸರ್? ರೆಡಿ. ಐ ಮೀನ್ ಸುಪ್ರಭಾತ. ಎಸ್ ಸೂಪರ್. ಹಾಡಿದೆ ತಾಳದೆ ಹುಡುಕುತ್ತ ನಿನ್ನ ಕೂಗಿರೆ, ಸುಮವೇ ನಿನಗಿನ್ನು ಕೇಳದೆ. ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತ ನಿನ್ನ ಕೂಗಿರೆ, ಸುಮವೇ ನಿನಗಿನ್ನು ಕೇಳದೆ. ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತ ನಿನ್ನ ಕೂಗಿರೆ, ಸುಮವೇ ನಿನಗಿನ್ನು ಕೇಳದೆ. ಹುಡುಕುತ್ತ ನಿನ್ನ ಕೂಗಿರೆ, ಸುಮವೇ ನಿನಗಿನ್ನು ಕೇಳದೆ. ಕನಸು ಮನಸ್ಸಲ್ಲಿ ಉಸಿರು ಉಸಿರಲ್ಲಿ ನಿನ ಚಿಂತೆ ತುಂಬಿದೆ. ಕನಸು ಮನಸ್ಸಲ್ಲಿ ಉಸಿರು ಉಸಿರಲ್ಲಿ ನಿನ ಚಿಂತೆ ತುಂಬಿದೆ. ಗಾಳಿಯು ಬೀಸಲು ಭ್ರಮೆಯಿಂದ ಅಲೆದಾಡಿದೆ. ಹಗಲು ಇರುಳಾಗಿ ಹಗಲಾಗಿ ದಿನ ರಾತ್ರಿ ಓಡಿದೆ. ಮರೆಯುವ ರೀತಿಯ ನನ್ನನೆ ನಾ ಕಾಣದೆ. ನೆನಪು ಎದೆಯಲ್ಲಿ ತುಳುಕಾಡಿದೆ.
ಈ ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಈ ಹೃದಯ ಹಾಡಿದೆ ಆಸೆಗಳ ತಾಳದೆ. ಚಿಗುರು ಎಲೆಯಾಗಿ ಮೊಗ್ಗುವಾಗಿ ತುತುಕಾಲ ಓಡಿದೆ ಆ ಚಿಗುರು ಎಲೆಯಾಗಿ ಮೊಗ್ಗುವಾಗಿ ತುತುಕಾಲ ಓಡಿದೆ ತಡೆಯುವ ಚಕುತಿಯು ನಿನ್ನಾಳೆ ನನಗಿಲ್ಲೇ ಕಡಲು ಮುಗಿಲಾಗಿ ಮುಗಿಲು ಮಳೆಯಾಗಿ ನದಿಯಾಗಿ ಓಡಿದೆ ಬಯಕೆಯೂ ಮುಗಿಯದೆ ಸುಖ ಶಾಂತಿ ನಾ ಕಾಣದೆ ನಯನ ಕಣ್ಣೀರ ಹರಿಯಾಗಿದೆ ಈ ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಹುಡುಕುತ್ತ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಸಿಂಗಿಂಗ್ ಸರ್. Thank you. ಶ್ರೀನಾಥ್ ಸರ್, ಈ ಹಾಡು ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ನಿಜವಾಗ್ಲೂ ಬಹಳ ಖುಷಿ ಆಯಿತು. ಯಾಕಂದರೆ ಕೆಲವು ಟೈಮಲ್ಲಿ ವಿಷ್ಣು ಸರ್ ಜೊತೆಲಿ ಕೂತಿದ್ದೀವ ಅಥವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆಲಿ ಕೂತಿದ್ದೀವ ಅಂತ ಗೊತ್ತಾಗಲಿಲ್ಲ. ಇವತ್ತು ನಾನು ಭಾಳ ದಿನಗಳ ನಂತರ ನಾವು ಹಾಡು ಹೇಳ್ತಾ ಇರ್ತೀವಿ, ಆದರೆ ಇವತ್ತು ಇವರ ಕಂಠದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಏನು ಹೇಳ್ತಾರೆ ಅದು ಧ್ವನಿಯನ್ನು ನಾನು ಕೇಳ್ಪಟ್ಟೆ. ನಿಜವಾಗ್ಲೂ ಖುಷಿ ಆಯಿತು ಸರ್. ನಿಜವಾಗ್ಲೂ ಈ ರೀತಿ ಎಲ್ಲ ಒಂದು ವಿಷಯಗಳನ್ನು ತಿಳಿಸ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗತ್ತೆ. ಆಮೇಲೆ ನಿಮಗೆ ಈ ಸಂಘಟನೆಗಳೆಲ್ಲ ಮಾಡಬೇಕು. ಆಮೇಲೆ ವಿಷ್ಣು ಅಪ್ಪಾಜಿ ಅವ್ರನ್ನ ಡೈರೆಕ್ಟಾಗಿ ನೀವು ಮೀಟ್ ಮಾಡ್ದಂಥದ್ದು ಯಾವ ಇಸ್ವಿ ಅದಂತ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ ಸರ್? ನಾನು ಮೀಟ್ ಮಾಡಿದ್ದು 1986 ಸರ್ನ. ಅವ್ರ ಮನೆ ಹತ್ರ ನಾವು ಬರ್ತಡೇ ಆದರೆ ಹುಟ್ಟುದಬ್ಬ ಆದರೆ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಕ್ಯೂ ನಿಂತ್ಕೊಂಡು ಪ್ರಯಾಸ ಪಟ್ಟು ಒಂದೇ ಒಂದು ಫೋಟೋ ತೆಗೆಸ್ಕೊತಾ ಇದ್ದ. ಆ ಥರದ್ರಲ್ಲಿ ನಾವು ಲಕ್ಕಿ ಅಂತ ಕಾಣುತ್ತೆ ಸರ್. ನನ್ನ ಹತ್ರ 49 ಫೋಟೋಸ್ ಇದೆ ವಿಷ್ಣು ಸರ್ ಜೊತೆ ಓಡಿಸ್ಕೊಂಡಿರೋದು ಫೋಟೋಗಳು. ಹಾಗಾಗಿ ಅವರು ಸಂಘಟನೆ ಅನ್ನೋದಕ್ಕಿಂತ ಮಿಗಿಲಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬರು ನಮ್ಮ ಯಜಮಾನ ಅವರು. ಸೂಪರ್ ಸರ್, ಸೂಪರ್. ಎಲ್ಲರಿಗೂ ಅದೃಷ್ಟ ಸಿಕ್ಕಿರೋದಿಲ್ಲ. ನಾವೆಲ್ಲ ತುಂಬ ಜಲಸ್ ಫೀಲ್ ಮಾಡ್ತಾ ಇದ್ದೀವಿ. ಆದರೂ ಒಂದು ಸಂತೋಷ ಏನಂದ್ರೆ ನಮಗೆ ಪರಿಚಯ ಇರೋರು ವಿಷ್ಣುವರ್ಧನ್ ಸರ್ ಹತ್ರ ಫೋಟೋಸ್ ಎಲ್ಲ ಅವರನ್ನು ಹತ್ರದಲ್ಲಿ ನೋಡಿರೋದೆಲ್ಲ ನಮಗೆ ತುಂಬ ಹೆಮ್ಮೆಯ ವಿಷಯ ಸರ್. ಕೊನೆಯಲ್ಲಿ ಅವರು ನಮ್ಗೆ ಫೋಟೋ ಅಂದರೆ ನೀನು ಬರಬೇಡ, ಅಲ್ಲಿ ನಿಂತ್ಕೊಂಡ್ರು ಆ ಥರ ಬಂದ್ಬಿಟ್ಟಿದ್ರು ಅವರು. ಸರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಅವರು 37 ಇಯರ್ಸ್ ಕೆರಿಯರ್ ಲೈಫಲ್ಲಿ, ಅಂದರೆ ಪ್ರೊಫೆಷ್ನಲ್ ಕೆರಿಯರ್ ಲೈಫಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 220 ಫಿಲಿಮ್ಸ್ ಇನ್ ಆಲ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಮಾಡಿರ್ತಕ್ಕಂಥ ಒಂದು ಫೆಂಟಾಬುಲಸ್ ಆ್ಯಕ್ಟರ್ ಅಂದರೆ ಅದು ನಮ್ಮ ವಿಷ್ಣುವರ್ಧನ್ ಸರ್. ಆ ವಿಷಯನ ಹೇಳೋಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಸೊ ಶಲ್ ವಿ ಗೋ ಟು ದ ನೆಕ್ಸ್ಟ್ ಸಾಂಗ್ ಸರ್? ಏನೇನಂದ್ರೆ ಮಧ್ಯದಲ್ಲಿ ಬಾಲಿವುಡ್ಡಲ್ಲೂ ಸಿನಿಮಾ ಮಾಡಿದ್ದಾರೆ. ಹೌದು, ಎಲ್ಲ ಲ್ಯಾಂಗ್ವೇಜಸ್ ಯಾವುದನ್ನು ಬಿಟ್ಟಿಲ್ಲ. ಆ್ಯಂಡ್ ಎಲ್ಲದರಲ್ಲೂ ಅವ್ರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾತಾಡಿದೆ. ಸೊ ಅದನ್ನು ನೋಡೋಕ್ಕೆ ಹಾಗೆ ನಾವು ಕರ್ನಾಟಕದಲ್ಲಿರೋ ಎಲ್ಲರಿಗೂ ಕೂಡ ಅದು ತುಂಬ ಪ್ರೌಡ್ಫುಲ್ ಫೀಲ್. ಅಪಾರ್ಟ್ ಫ್ರಮ್ ದಟ್ ಅವರು ಎಲ್ಲರನ್ನೂ ಇಷ್ಟಪಟ್ಟಿದ್ದಾರೆ. ಅವ್ರನ್ನ ಇಷ್ಟಪಡ್ತಾರೆ. ಹೇಮಮಾಲಿನಿ ಮೇಡಮ್ ಆಗಿರ್ಬೋದು, ಧರ್ಮೇಂದ್ರ ಸರ್ ಆಗಿರ್ಬೋದು, ಬಚ್ಚನ್ ಸರ್ ಆಗಿರ್ಬೋದು, ತುಂಬ ಇಷ್ಟಪಡ್ತಾರೆ ಅವ್ರನ್ನ. ಅದೊಂದು ಗೊತ್ತಿಲ್ಲದೆ ಇರೋ ವಿಷಯ ನಾನು ನಿಜವಾಗ್ಲೂ ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಮುಂದಿನ ಗೀತೆನ ಯಾವುದು ಅಂತ ಮೇಡಮೇ ಡಿಸೈಡ್ ಮಾಡ್ತಾರೆ. ಇವತ್ತೆಲ್ಲ ಅವ್ರದೇ ಚಾಯ್ಸ್ ಇರುತ್ತೆ. ಖಂಡಿತವಾಗ್ಲೂ ಎಲ್ಲ ಕರ್ನಾಟಕರ ಒಂದು ಫೇವರೆಟ್ ಗೀತೆ, ದಟ್ ಈಸ್ ಕನ್ನಡವೇ ನಮ್ಮಮ್ಮ
ರೆಡಿನಾ ಸರ್? ರೆಡಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯುವುದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವರು, ನಮ್ಮ ಕಾಪಾಡೋ ಗುರು ಇವರು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾ ಉಸಿರಾಡೋ ಕಾಡಿವಳು. ಬರೆಯೋರ ತವರೂರು, ನಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ನುಡಿದರೆ ಕಾಣುವುದು, ಎದೆ ತುಂಬ ಹಾಡಾಗುವುದು. ಮಧುರ ಮಧುರ ಇದು, ಅಮರ ಅಮರ ಇದು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಈ ಭಾಷೆ ಕಲಿಯೋದು ಬೆಣ್ಣೆನ ತಿಂದಂತೆ, ನಮ್ಮ ಭಾಷೆ ಬರೆಯೋಕೆ ಕಲಿಸೋರ ಬೇಡಂತೆ. ಹಾಡಿದರೆ ತಿಳಿಯುವುದು, ಮೈ ತುಂಬ ಓಡಾಡುವುದು. ಸರಳ ಸರಳ ಇದು, ವಿರಳ ವಿರಳ ಇದು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಅಭಿಮಾನ ಆದಂತೆ ದುರಭಿಮಾನ ವಿಷವಂತೆ, ಸಹಿಸೋದು ನಾವಂತೆ, ನಿರಭಿಮಾನ ಬೇಡಂತೆ. ಕನ್ನಡತಿ ಆಜ್ಞೆಯಿದು, ಅವಳದೆಯ ಹಾಡು ಇದು, ಅವಳ ಬಯಕೆ ಇದು, ನಮಗೆ ಅರಕೆ ಇದು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾ ಉಸಿರಾಡೋ ಕಾಡಿಗಳು. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು. ಗೂಸ್ ಬಮ್ ಸರ್, ಗೂಸ್ ಬಮ್. ಸೀರಿಯಸ್ಲಿ ಈ ಹಾಡು ಕೇಳಿಸ್ಕೊತಿರ್ಬೇಕಾದ್ರೆ ಎದ್ದು ಒಂದು ಸಲ್ಯೂಟ್ ಹೊಡಿಬೇಕು ನಾವೆಲ್ಲರೂ ಕೂಡ. ಸರ್ ಶ್ರೀನಾಥ್ ಸರ್. ಸರ್ ಹಾಗೆ
ನೀವು ಈ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸೇನಾ ಸಮಿತಿಯ ಫೌಂಡರ್ ಪ್ರೆಸಿಡೆಂಟ್ ಅಂತ ಕೇಳ್ಪಟ್ವಿ. ಇದು ಯಾಕೆ ಬರೋ ಥರ ಆಯಿತು, ಅಥವಾ ಇದರಿಂದ ಏನೋ ಉಪಯೋಗ ಇದೆ? ಯಾಕೆಂದರೆ ನೀವೆಲ್ಲ ಓಡಾಡ್ತಾ ಇರ್ತೀರಿ, ತುಂಬ ಬ್ಯುಸಿ ಇರ್ತೀರಿ, ಅದ್ರ ಮಧ್ಯದಲ್ಲೂ ಇದರ ಮಾಡಬೇಕು. ಹಾಡುಗಾರರು ನೀವು ಸಂಗೀತ ಕಲ್ತಿದ್ದೀರಾ ಅಂತ ನನಗನ್ಸುತ್ತೆ, ಬಟ್ ಅದ್ರ ಬಗ್ಗೆ ಒಂದು ಎರಡೇ ಎರಡು ಮಾತುಗಳು ಸರ್. ಸರ್, ಸಂಘ ಸಂಸ್ಥೆ ನಾವು ಅವಾಗಿಂದ ಮೊದಲು ಎಲ್ಲ ಬರೀ ಫ್ಯಾನ್ಸ್ ಜಾಸ್ತಿ ಇದ್ರು ಅಣ್ಣ ಸಾಂಗ್ಗೆ. ಸಂಗೀತ ಅಂತ ಹೇಳಿದ್ರೆ ನಾನು ಮೊದಲನೇದಾಗಿ ಪರ್ಮಿಷನ್ ಗುರುಗಳೇ, ಆ್ಯಕ್ಚುಲಿ ಸಿನಿಮಾ ರಂಗದವ್ರಿಗೆಲ್ಲ ಒಟ್ಟು ಕೂಡಿಸಿ ಒಂದು ಕರಾಕೆ ಕ್ಲಬ್ ಮಾಡಿದ್ದು ಮೊದಲನೇ ಯಶಸ್ಸು ನಮ್ಮ ವಿಷ್ಣು ಅಣ್ಣವ್ರಿಗೆ ಇರೋದು. ಯಾಕಂದರೆ ಸ್ನೇಹಲೋಕ ಕರಾಕೆ ಕ್ಲಬ್ ಅಂತ ಮಾಡಿದ್ದು ಮೊದಲನೇ ವ್ಯಕ್ತಿ ಅಂತ ಹೇಳಿದ್ರೆ ವಿಷ್ಣು ಸರ್. ಎಲ್ಲರೂ ಬಂದು ಸೆಕೆಂಡ್ ಸಾಟರ್ಡೆ ದಿನ ಅವ್ರ ಮುಂದೆ ಆಡಬೇಕು. ಯಾರು ಕಲಿದೇ ಇರೋರು ಅವ್ರು ಕಲಿಸ್ಕೊಡ್ತಾ ಇದ್ದಾರೆ, ನೀನಾಡು ಅಂತ. ಆ್ಯಕ್ಚುಲಿ ನಾವು ಒಂದೆರಡು ಸರಿ ಹೋಗಿದ್ದೀವಿ, ಬಟ್ ಅವ್ರ ಜೊತೆ ಕುತ್ಕೊಳ್ಳೋಕ್ಕಾಗಲಿಲ್ಲ. ನೋಡಿದ್ದೀವಿ ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ಬು ವಿಜಯನಗರದಲ್ಲಿ. ಹಾಗಾಗಿ ಅದು ನಮಗೆ ಅವ್ರು ಕೊಟ್ಟಿರೋ ಒಂದು ಭಿಕ್ಷೆ ಅದು ಸಂಗೀತ. ಅದು ನೀವು ಆಡ್ಬೋದು ಅದನ್ನು ತಿಳಿಸ್ಕೊಟ್ಟವ್ರೆ ಅವರು. ಈಗ ಸರ್ ಜೊತೆ ನಾವೊಂದು ಸಣ್ಣದಾಗಿ ಇವರು, ನಾವು ಆ್ಯಕ್ಟರ್ ಇಲ್ಲ, ಆ್ಯಕ್ಟ್ರ್ ಕೂಡ ನೀವು ಕೂಡ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟವರು. ನಾನು ಆ್ಯಕ್ಟ್ರ್ ಅಂತ ಮಾಡಿರೋ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ಅವ್ರು ಆ್ಯಕ್ಟಿಂಗ್ ತೋರಿಸ್ಕೊಟ್ರು, ಇವರು ಹಾಡುಗಳು ತೋರಿಸ್ಕೊಟ್ರು, ಅಷ್ಟೇ ಮೇಡಮ್. ಸರ್, ಇನ್ನೊಂದು ಮಾಹಿತಿ ಏನಂತಂದರೆ, ನಮ್ಮ ವಿಷ್ಣುವರ್ಧನ್ ಸರ್ ಬರೀ ಆ್ಯಕ್ಟಿಂಗಿಗೆ ಮಾತ್ರ ಸೀಮಿತವಲ್ಲ, ಅವರು ಹಾಡನ್ನು ತುಂಬ ಚೆನ್ನಾಗಿ ಹಾಡೋರು. ಹಾಗೆ ಡಿವೋಷನಲ್ ಸಾಂಗ್ಸ್ನ ತುಂಬ ಹಾಡ್ತಾ ಇದ್ರಂತೆ. ಸರ್ ಬಂದು ಒಂದು ಡಿವೋಷನಲ್ ಮ್ಯೂಸಿಕ್ ಆಲ್ಬಮ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದಲ್ಲ ಮಾಡಿದ್ರು ಅವರು, ಅಯ್ಯಪ್ಪದು ಸಾಂಗ್ ಮಾಡಿದ್ದಾರೆ, ಬನಶಂಕರಿ ಇದು ಆಡಿದ್ದಾರೆ ಅವರು. ಅವ್ರಿಗೆ ತುಂಬಾ ಭಕ್ತಿ ಗೀತೆಗಳೆಲ್ಲ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾವೇ ಡಿಸೈನ್ ಎಲ್ಲ ಮಾಡ್ಕೊಡ್ತಾ ಇದ್ದೋ ಮೊದಲು, ನಾವು ಪ್ರೊಫೆಷನಲ್ಲಿ ಅದೇ ಇದ್ದಿದ್ದು. ವೆರಿ ನೈಸ್ ಸರ್. ಮಾದೇಶ್ವರದಂತೂ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅಯ್ಯಪ್ಪ ಅದೊಂದು ಜ್ಯೋತಿ ರೂಪ ಅಯ್ಯಪ್ಪ ಅಂತ ಇವತ್ತು ಕೇಳೋದು ತುಂಬಾನೇ ಚೆನ್ನಾಗಿದೆ ಅವ್ರ ವಾಯ್ಸ್. ಅವ್ರದ್ದೊಂಥರ ಸ್ಪೆಷಲ್ ವಾಯ್ಸು ನಮ್ಮ ಕನ್ನಡದಲ್ಲಿ. ಅವ್ರದ್ದು ವಾಯ್ಸ್ ಒಂಥರ ಬೇರೆ ಥರನೇ ಇದೆ ನೋಡಿ. ನಾವೆಲ್ಲ ಫಾಲೋವರ್ಸ್ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ, ಯಾಕೆಂದ್ರೆ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಮಾಡಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಸಾಂಗ್ ಸರ್? Yes, ma'am, please. ಸೊ ನಾನು ಇರುವುದೇ ನಿನಗಾಗಿ ಏನೋ ಚಿತ್ರದಿಂದ ಹಾಡು ಕುಂಕುಮ ಇರುವುದೇ ಹನೆಗಾಗಿ. ಎಸ್, ರೆಡಿನಾ ಸರ್? ಓಕೆ, ರೆಡಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಕೈ ಜಾರಿದ ಮುತ್ತೊಂದು, ಕೈ ಸೇರಿತು ತಾವೊಂದು, ಹೊಸ ಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗೆಂದು. ನಿನಗಾಸರೆ ನಾನಾಗಿ, ನನ್ನ ಕೈ ಸೆರೆ ನೀನಾಗಿ, ಕನಸುಗಳು ನನಸಾಗಿ, ಬಾಳು ಹೊಂದಿನ ಕಡಲಾಗಿ, ಹೊಸತನ ಕಾಡುವ ಹಾಯಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ,
ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ. ನನ್ನ ಆಸೆಯ ಹೂವಾಗಿ ನನ್ನೊಲವಿನ ಜೇನಾಗಿ ಜೊತೆಯಲ್ಲೇ ಒಂದಾಗಿ ಎಂದು ನೀರು ಸುಖವಾಗಿ. ನಾ ನೋಡುವ ಕಣ್ಣಾಗಿ ನಾ ಹಾಡುವ ಹಾಡಾಗಿ ಬಾಳಿನಲ್ಲಿ ಬೆಳಕಾಗಿ ಸೇರು ನನ್ನಲ್ಲಿ ಹಿತವಾಗಿ ಹೊಸತನ ಕಾಡುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ. ಲವ್ಲಿ ಸಿಂಗಿಂಗ್ ಸರ್, ಸೂಪರ್ ಆಗಿತ್ತು ಕೇಳಿಸ್ಕೊಳ್ಳಿಕ್ಕೆ. ಶ್ರೀನಾಥ್ ಸರ್, ನಿಜವಾಗ್ಲೂ ಭಾಳ ಖುಷಿಯಾಗೋದೇನು ಅಂತಂದರೆ, ಒಬ್ಬ ನಾನ್ ಆರ್ಟಿಸ್ಟು, ನಾನು ಸಿಂಗರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ನಮ್ಮ ವಿಷ್ಣು ಅಪ್ಪಾಜಿಯವರೇ ಕಾರಣ ಅಂತ ಅನ್ಸುತ್ತೆ ನನಗೆ. ನೋಡಿ, ಎರಡೂ ರೀತಿಯಲ್ಲೂ ಅವರು ಮೆಲೋಡಿಯಾಗೂ ಹೋಗ್ತಾ ಇದ್ದಾರೆ, ಸ್ವಲ್ಪ ಬೇಸಾಗಿ ಹೋಗ್ತಾರೆ. ನಿಮ್ಮ ಕಂಠ ಚೆನ್ನಾಗಿದೆಯಲ್ಲ, ನೀವು ಸಿನಿಮಾದಲ್ಲಿ ಕಂಠದಾನ ಮಾಡುವಂಥದ್ದು ಅದನ್ನು ಏನಾದರೂ ಇದೆಯಾ ಸರ್ ಆ ಥರ? ಯಾವುದಿಲ್ಲ ಸರ್, ಮೊನ್ನೆ ತಾನೇ ಒಂದು ಕಂಠದಾನ ನೀವೇ ಮಾಡಿಸಿದ್ದೀರಾ. ಸರ್ದೊಂದು ಡೆಡ್ಲೈನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದ್ರಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ. ಅದಕ್ಕೆ ನನ್ನೇ ಕಂಠದಾನ ಕೂಡ ನಾನೇ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಅದು ತೆರೆಗೂ ಬರುತ್ತೆ. ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡೋಂಥ ಆಸೆ ಇದೆ. ಅದು ಏನಾದರೂ ನಿಮ್ಗೆ ಬೇರೆ ಅನಿಸಿದೆಯಾ ನಿಮಗೆ? ದೊಡ್ಡವರ ಆಶೀರ್ವಾದ, ಅಣ್ಣವರ ಆಶೀರ್ವಾದ ಇದ್ದರೆ ಆಲ್ ದಿ ಬೆಸ್ಟ್ ಸರ್. ಕಂಗ್ರ್ಯಾಚುಲೇಷನ್ಸ್. ಆಲ್ರೆಡಿ ನೀವು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಶ್ರೀನಾಥ್ ಸರ್ ಬಗ್ಗೆನೂ ಒಂದು ಮಾತು ಹೇಳಬೇಕಿಲ್ಲಿ. ನಾವು ಹೇಗೆ ವಿಷ್ಣುವರ್ಧನ್ ಸರ್ ಹಾಡಲ್ಲಿ ಬೆಸ್ಟು, ಆ್ಯಕ್ಟಿಂಗಲ್ಲಿ ಬೆಸ್ಟು, ಪರ್ಫಾರ್ಮೆನ್ಸಲ್ಲಿ ಬೆಸ್ಟು ಅಂತ ಹೇಳ್ತೀವೋ, ಅದೇ ರೀತಿ ವಿಷ್ಣುವರ್ಧನ್ ಸರ್ ಅವರು ಈ ಆ್ಯಕ್ಷನ್ ಸೀನ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಒರಿಜಿನಲ್ ಆಗಿರಬೇಕು ಅಂತ ಹೇಳಿ ಅವರು ಬ್ರೂಸ್ಲಿ ಅವರ ಇನ್ಸ್ಪೈರೇಷನ್ ಆಗಿ ಇಟ್ಕೊಂಡು ಅವರು ಮಾರ್ಷಲ್ ಆರ್ಟ್ಸನ್ನು ಕಲಿತು ಅದನ್ನು ಅವರು ಸಿನಿಮಾಗಳಲ್ಲಿ ಬೆಸ್ಟ್ ಸೀನ್ಸಲ್ಲಿ ಬೆಸ್ಟ್ ಆ್ಯಕ್ಷನ್ಸನ್ನು ಕೊಡ್ತಾ ಇದ್ರಂತೆ. ಅದನ್ನು ಫಾಲೋ ಮಾಡ್ತಿರೋಂಥ ನಮ್ಮ ಶ್ರೀನಾಥ್ ಸರ್, ಕರಾಟೆ ಶ್ರೀನಾಥ್ ಸರ್ ಆಗಿ ಅವ್ರನ್ನ ಫಾಲೋ ಮಾಡೋದಾಗಿ ಅಪ್ಪಾಜಿ ಅಂತ ಹೇಳಿ ಫಾಲೋ ಮಾಡ್ತಿರೋದಾಗಿರ್ಬೋದು, ಇದೆಲ್ಲ ತುಂಬ ಪ್ರೌಡ್ಫುಲ್ ಮೊಮೆಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಸರ್. ಎಲ್ಲ ಹೇಳ್ತಾ ಇರ್ತಾರಲ್ಲ, ಸರ್ವವೂ ಅವರೇ ಸಕಲವೂ ಅವರೇ. ಸೂಪರ್ ಸರ್, ಸೂಪರ್. ಸೊ ನೆಕ್ಸ್ಟ್ ಗೀತೆಗೆ ಹೋಗೋಣ. ಸೊ ನೆಕ್ಸ್ಟ್ ಹಾಡು ಕನ್ನಡ ನಾಡಿನ ಜೀವನದಿ. ಸೂಪರ್, ಒಳ್ಳೆ ಸೆಲೆಕ್ಷನ್ ಸರ್. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ
ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ಜೀವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿ ನೀ ಹುಟ್ಟಿ ಹರಿಯುವೆ ನದಿಯಿಂದ ತರುತ್ತಲಿಯಲ್ಲೆಲ್ಲೂ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯಂಬ ಶ್ರೀಗಂಧ ಧೂಕುತ ವೇಗದ ಜಲಪಾತದಲ್ಲಿ ಬಿದ್ದು ನೀಡುವೆ ಬಯಲಲ್ಲಿ ಕಾಡಲ್ಲಿ ಕಲ ಹರಿಯುತ್ತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀನು ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಹುಟ್ಟುವ ಕಡೆಯೊಂದು ಪಾಲಕಡ ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತವರಿನ ಮನೆಯೊಂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆ ಎಂದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮನದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ಜೀವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸಿಂಗಿಂಗ್. ಈ ಹಾಡು ಅಷ್ಟೇ ಕೇಳಿಸ್ಕೊತಿದ್ದಂಗೆ ನಮಗೆಲ್ಲ ಒಂದು ಪ್ರೌಡ್ಫುಲ್ ಮೊಮೆಂಟು, ನಾವೆಲ್ಲ ಕನ್ನಡಿಗರು ಅನ್ನೋ ಒಂದು ಪ್ರೌಡ್ಫುಲ್ ಮೊಮೆಂಟ್ ಯಾವತ್ತೂ ಇರುತ್ತೆ. ಆ್ಯಂಡ್ ಸರ್ ನೀವೇನಾದ್ರು ಹೇಳಿ? ಹಾಗೆ ಈ ಕಾವೇರಿ ತಾಯಿಗೆ ಎಷ್ಟು
ಬೆಲೆ ಇದೆ, ಹಾಗೆ ಯಾವುದೇ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಈ ಸಿನಿಮಾದ ಸಂಗೀತ ನಿರ್ದೇಶಕರು ಕೋಟಿಯವರು. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ರಚನೆ ಮಾಡಿದ್ದಾರೆ. ರಾಜನಾಗೇಂದ್ರ ಅವರು ಆ್ಯಸ್ ಯೂಶುವಲ್ ಕೋಟಿ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇಷ್ಟು ಖುಷಿ ಆಗುತ್ತೆ ಅಂತಂದರೆ ಸರ್, ನಾನು ನೋಡಿರ್ತೀನಿ ಅಪ್ಪಾಜಿಯವರು ಹೆಣ್ಣಿಗೆ ವಿಶೇಷವಾದ ಗೌರವದ ಸ್ಥಾನ ಕೊಟ್ಟಿರ್ತಾರೆ. ಇವತ್ತಿಗೂ ನಮ್ಮ ಭಾರತೀಯ ಅಮ್ಮ ಅವ್ರನ್ನ ಇದ್ದಾಗಲಿಂದಾನು ಮಾಯಿ ಅಂತಲೇ ಕರೀತಾ ಇದ್ದರು. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಅವರು ಏನು ಹೇಳ್ತಾರೆ, ಆತ್ಮರಕ್ಷಣೆ ಅಂದರೆ ಅವ್ರನ್ನ ಕಾಪಾಡುವಂಥ ಕೆಲಸ ಪ್ರತಿಯೊಂದು ಹಂತದಲ್ಲೂ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬೋದಾ? ಕೇಳ್ಪಟ್ಟಿರೋದು ಅವ್ರು ಹಾಗೇ ಇದ್ದರು ಸರ್. ತಾಯಿ ಆಗಲಿ, ತಂಗಿ ಆಗಲಿ, ಅಣ್ಣ ಆಗಲಿ, ಸ್ನೇಹಿತರಾಗಲಿ, ಅವ್ರು ಕೊಡ್ತಾಯಿದ್ರು ಹೆಣ್ಮಕ್ಳಿಗೆ. ನಾವು ನೋಡ್ತಾಯಿದ್ರು ಕಣ್ಣು ಎಷ್ಟೊಂದು ಫಸ್ಟು ಲೈನಲ್ಲಿ ನೆಕ್ಸ್ಟಲ್ಲಿ ನಿಂತಿದ್ದಾರೆ ಫಸ್ಟ್ ಅವ್ರ ಮಕ್ಕಳು, ನೀವು ಆಮೇಲೆ ಬರೋ ಅಂತ ಹೇಳಿ. ಅಂದರೆ ಆ ಗೌರವ ಇದು ತುಂಬ ಸತ್ಯದ ಮಾತು. ಯಾಕೆಂತಂದರೆ ಭಾರತಿ ಮೇಡಮನ್ನು ಅವರು 1975 ಮದುವೆ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೊಂಡಿರೋದು ಕೂಡ 2 ಹೆಣ್ಮಗುನೇ. ಒಬ್ಬರ ಹೆಸರು ಕೀರ್ತನ ಅಂತ ಹೇಳಿ, ಕೀರ್ತಿ ಮತ್ತು ಚಂದನ ಅಂತ ಹೇಳಿ. ಅಷ್ಟು ಹೆಣ್ಮಕ್ಳ ಮೇಲೆ ಅವರಿಗೆ ಒಂದು ಗೌರವ, ಅಭಿಮಾನ ಯಾವತ್ತೂ ಇದ್ದಿದೆ. ಖುಷಿ ಆಗುತ್ತೆ ಸರ್. ಅದಕ್ಕೆ ಸಂಪತ್ತಿಗೆ ನಮ್ಮ ಕುಮಾರ ನಮ್ಮ ಅಪ್ಪಾಜಿಯವರು ಅಂತ ಹೇಳೋದು. ಹೌದೌದು, ಯಾಕಂದರೆ ಎಲ್ಲ ಸಂಪತ್ತಿಗೆ ಒಂದು ಗೌರವಕ್ಕೆ ಅವರು ಸೂಕ್ತ ಅಂತ. ನಾವು ಅವ್ರನ್ನ ಚಲನಚಿತ್ರ ನಟರ ಥರ ನಾವು ನೋಡೋಕ್ಕಾಗೋದೇ ಇಲ್ಲ ಸರ್. ಈಗ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಸಿಕ್ಕಿರೋ ಟೈಟ್ಲ್ಗಳು, ಸಿನಿಮಾ ಹೆಸರುಗಳು ಹೃದಯವಂತ, ಸಿರಿವಂತ, ಜನನಾಯಕ, ಕರುಣಾಮಯಿ, ಈ ಊರಿಗೆ ಉಪಕಾರಿ. ಯಾಕಂದರೆ ಅವ್ರಿಗೆ ಸೀಮಿತ ಅಂತ ಕಾಣಿಸ್ತದೆ. ಚಿನ್ನದಂಥ ಮಗ, ಪ್ರತಿಯೊಂದು ಅಷ್ಟೇ. ಅವ್ರಿಗೆ ಏನಿದ್ದಾರೆ ಅದೇ ಸಿಕ್ಕಿರೋದು ಸರ್ ಅವ್ರಿಗೆ. ನಿಮಗೆ ತುಂಬ ಇನ್ಸ್ಪೈರ್ ಆದಂಥ ಸಿನಿಮಾ ಯಾವುದು? ಇನ್ನೂರು ಇಷ್ಟ ಆಗಿರುತ್ತೆ, ಅದರಲ್ಲಿ ಒಂದು ಸ್ಪೆಷಲ್ ಇರೋದು ನೋಡಿ ನನಗೆ ಸಾಹಸ ಸಿಂಹ. ಎಷ್ಟು ಸರ್, ನಮಗೆ ಫಸ್ಟ್ ಒನ್ನು ಸಾಹಸ ಸಿಂಹನೇ, ನೆಕ್ಸ್ಟ್ ಒನ್ನು ನಮ್ಮ ನಾಗರಾವ್ ಆಂಗ್ರಿ ಯಂಗ್ ಮ್ಯಾನ್. ಯಾಕಂದರೆ ಆ ಸಿನಿಮಾದಲ್ಲಿ ನೀವು ಎಲ್ಲ ಥರದನ್ನು ನೋಡ್ಬೋದು ಶೇಡೋಸ್. ನಿಮಗೆ ತಂದೆ ತಾಯಿ, ಒಂದು ಲವರ್ ಆಗಲಿ, ಒಂದು ಕಾಲೇಜ್ ಮೆಂಟ್ ಆಗಲಿ, ಒಂದು ಸ್ನೇಹಿತ ಆಗಲಿ, ಒಂದು ಗುರು, ಅದಕ್ಕಿಂತ ಹೆಚ್ಚಾಗಿ ಒಂದು ಗುರು. ಆ ಮಹತ್ವ ತಿಳಿಸ್ಕೊಡೋ ಸಿನಿಮಾ ಅದು ಒಂದೇ ಅಂತ ಕಾಣಿಸ್ತದೆ, ಇನ್ನು ಬರೋದು ಇಲ್ಲ ಅಂತ ಕಾಣಿಸ್ತದೆ. ನಾವು ಒಂದೇ ನೋಡಿ ಒಂದೇ ನಾಗರಾವ್, ಒಂದೇ ಪುಟ್ಟಣ್ಣ, ಒಂದೇ ವಿಷ್ಣುವರ್ಧನ ಅಣ್ಣ. ಸೂಪರ್ ಸರ್. ನೆಕ್ಸ್ಟ್ ಸಾಂಗ್ ತುಂಬ ಇಷ್ಟವಾದ ಸಾಂಗ್ ಎಲ್ರಿಗೂ, ನನಗಾಗಿಯೇ ನಿನ್ನಂದವು. ರೆಡಿನಾ ಸರ್? Ha ha, hu hu, ha, hu hu. ಹೇ ನನಗಾಗಿಯೇ ನಿನ್ನಂದವು, ನಿನಗಾಗಿಯೇ ಈ ಜನ್ಮವು. ಮರೆಬೆಂಡೆ ಚಿನ್ನ, ನಾ ಬಿಡುವೆನೆ ನಿನ್ನ, ಎಲ್ಲೇ ನೀರು. ಏನು ಕಂಗಳು, ಏನು ತುಟಿಗಳು, ಬಳುಕಿ ಆಡುವ ನಡು, ತಿರುಸು ನುಡಿಯಳು, ಸೊಗಸು ನಡೆಯಳು, ಆಸೆ ಮನದಳು. ಏನು ಕಂಗಳು, ಏನು ತುಟಿಗಳು, ಬಳುಕಿ ಆಡುವ ನಡು, ತಿರುಸು ನುಡಿಯಳು, ಸೊಗಸು ನಡೆಯಳು, ಆಸೆ ಮನದಳು. ಲೋಟದಿ ಬೇಟೆಯ ನಾಡಲು ನೀನು ಸೋತೆ ಕ್ಷಣದೊಳು. ನನಗಾಗಿಯೇ ನಿನ್ನಂದವು,
ನಿನಗಾಗಿಯೇ ಹಾ, ಈ ಜನ್ಮವು ಮರದಲ್ಲಿ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಕಣ್ಣು ಕಣ್ಣಲಿ ತುಟಿಯು ತುಟಿಯಲಿ ಸೇರಿ ನಲಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ಆಹಾ. ಕಣ್ಣು ಕಣ್ಣಲಿ ತುಟಿಯು ತುಟಿಯಲಿ ಸೇರಿ ನಲಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ಪ್ರೇಮದ ಗಾನದಿ ಹೃದಯಗಳೆರಡು ಬೆರೆತು ಹೋಗಲಿ ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರದಲ್ಲಿ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಸೂಪರ್ ಸೂಪರ್ ಸರ್, ಸೂಪರ್. ಆ ಜೋಶು, ಆ ಖುಷಿ, ಆ ಎಂಜಾಯ್ಮೆಂಟು ನಮ್ಮ ವ್ಯೂವರ್ಸ್ ಎಲ್ರಿಗೂ ಸಿಕ್ಕಿರುತ್ತೆ ಖಂಡಿತವಾಗ್ಲೂ, ನೋ ಡೌಟ್ ಇನ್ ದಟ್ ಸರ್. ಶ್ರೀನಾಥ್ ಸರ್ ನೋಡಿ, ಈ ಹಾಡನ್ನು ಕೇಳಬೇಕಾದ್ರೆ ನೋಡಿ ಅವ್ರಿಗೆ ಸಾಹಸದ ಬಗ್ಗೆ ಎಷ್ಟು ಅವಗಾಹನೆ ಇತ್ತು ಅಂತಂದಾಗ ಅವರೇ ಕೇಳಿ ಕೆಲವು ಪಲಕಗಳು ಬರ್ತಾ ಇದ್ದಿಲ್ಲ, ಹಾ ಹೂ ಅಂತ. ನಿಜವಾಗ್ಲೂ ಇದೆಲ್ಲನೂ ಆವಾಗ ಕರಾಟೆಗೆ ಸಂಬಂಧಪಟ್ಟಿದ್ದೆ ಅಂತ. ಅದಕ್ಕೆ ನಾವು ಸಾಹಸ ಅಂತಂದಾಗ ನೋಡಿ, ಸಂಗೀತದ ಜೊತೆಯಲ್ಲಿ ಸಾಹಸ, ಎಸ್ ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ. ಎಸ್ ಅನ್ನೋದು ಯಾವಾಗಲೂ ನೋ ಅನ್ನಲ್ವಂತೆ. ಇದು ನನ್ನ ಅನುಭವ ಇದೆ, ಯಾವಾಗಲೂ ಎಸ್ ಅನ್ನೋದು ನೋ ಹೇಳೋದು ತುಂಬ ಕಷ್ಟ. ಸೊ ಈ ಪ್ರೀತಿಗೆ ತಲೆ ಬಾಗ್ತೀವಿ. ಅದ್ರಲ್ಲಿ ಮೊದಲನೇದು ಎಸ್ ಅಂದ್ರೆ ಶ್ರೀನಾಥ್ ಸರ್, ಎಸ್ ಅಂದ್ರೆ ನಮ್ಮ ಸಾಹಸಿ ಮರು. ಸೂಪರ್ 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 ಅಲ್ಲೂ ಒಂದು ಎಸ್ ಇದೆ, ಸೇರ್ಕೊಂಡಿದ್ದೀವಿ. ಸೂಪರ್ ಅಲ್ಲೂ ಒಂದು ಎಸ್ ಇದೆ ಸರ್. ಹಾಗೆ ನಿಜವಾಗ್ಲೂ ಇದರಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಿಜವಾಗ್ಲೂ ಇಲ್ಲಿಂದ ಅವರು ಆರಂಭ ಆಗುತ್ತೆ ಅವ್ರಿಗೆ. ಅಲ್ಲಿಂದ ಅವ್ರನ್ನ ಸಜೆಷನ್ ಕೇಳಿದಾಗ ಒಂದೇ ಹೇಳೋದು, ಅದಕ್ಕೇ ಸ್ನೇಹಿತರಾಗ್ಬೋದು, ಗುರು ಶಿಷ್ಯರಿಗಾಗ್ಬೋದು, ತಂದೆ ಮಕ್ಕಳಿಗಾಗ್ಬೋದು, ಒಂದು ಒಳ್ಳೆಯ ದಾರಿಯನ್ನು ನಿಜವಾಗ್ಲೂ ತೋರಿಸಿದಾಗ ಮಾತ್ರ ಸಾರ್ಥಕತೆ ಇರುತ್ತೆ. ಇನ್ನು ಎಷ್ಟೇ ಜನ್ಮ ಇದ್ರೂ ಏನೇ ಇದ್ರೂ ವಿಷ್ಣು ಸರ್ ಅವರಾಗಲಿ ಎಸ್ ಪಿ ಅವರಾಗಲಿ ಇಲ್ಲೇ ಹುಟ್ಟುತ್ತಾರೆ, ಹುಟ್ಟೋ ಥರ ನಮಗೆ ಭಗವಂತ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾ, ನೆಕ್ಸ್ಟು ನನಗೆ ತುಂಬ ಇಷ್ಟವಾದಂಥ ಹಾಡು ನಾನೇ ಕೇಳ್ಬೋದಾ ಮೇಡಮ್? ದಯವಿಟ್ಟು ಸರ್, ದಯವಿಟ್ಟು. ಈ ಲಾಲಿ ಸಿನಿಮಾದಲ್ಲಿ ಕೆ ಕಲ್ಯಾಣ್ರವರಿಗೆ ನೀವೇ ಹೇಳ್ತಾ ಇದ್ದೀವಿ, ನಾವು ಮೊದಲು ಮಾತಾಡ್ತಾ ಇದ್ದಾಗ ಮೊದಲು ಅವಕಾಶ ಕೊಟ್ಟಿದ್ದು ನಮ್ಮ ಅಪ್ಪಾಜಿ ಅಂತ. ಅವರು ಶಾರದಾ ದೇವಿ ಅವರು ಮಾತಾಡೋಂಗೆ ಇಲ್ಲ. ಕೆ ಕಲ್ಯಾಣ್ ಅವರು ಶಾರದಾ ದೇವಿಯರ ವರಪುತ್ರನೇ ಅವರು. ಅವ್ರನ್ನ ಆರಿಸ್ತೀವಲ್ಲ ನೋಡಿ, ಇವಾಗ ಯಾರನ್ನೂ ಆರಿಸಲ್ಲ, ನಿಮ್ಮನ್ನೆಲ್ಲ ಆರಿಸಿ ಇಲ್ಲಿ ಕರ್ಕೊಂಡ್ಬಂದಿರೋದು ಶಾರದಾ ದೇವಿ. ಆ ಶಾರದಾ ದೇವಿಗೆ ನಮ್ಮ ಅಪ್ಪಾಜಿಯವರು ತುಂಬ ಬೆಲೆ ಕೊಡ್ತಾರೆ. ಯಾಕೆಂದರೆ ಅವ್ರು ಎಲ್ಲ ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಏನಿದೆಯೋ ಅದ್ರ ಬಗ್ಗೆ ಅವ್ರಿಗೆ ತುಂಬ ನಾಲೆಡ್ಜ್ ಇತ್ತು, ನಾವು ನೋಡ್ತಾ ಇದ್ವಿ. ಆಮೇಲೆ ಸಿನಿಮಾಗಳಲ್ಲಿ ಅವರು ಅದನ್ನು ಅಪ್ಲೈ ಮಾಡ್ತಾ ಇದ್ರು. ಆ ಡ್ರಮ್ಸ್ ಆಗ್ಬೋದು, ಮೃದಂಗ ಆಗ್ಬೋದು, ಗಿಟಾರ್ ಆಗ್ಬೋದು, ಎಲ್ಲ ರೀತಿಯ ಒಂದು ಆಕ್ಚುಲಿ ಮೃದಂಗ ವಿದ್ವಾನ್ ಅವರು ನಾವು ನೋಡ್ತಾ ಇದ್ವಿ. ಕರಾಟೆಲೂ ಅವರು ತುಂಬ ಬೆಲ್ಟ್ ತೊಗೊಂಡಿದ್ದಾರೆ ಅಂತ. ಬ್ರೌನ್ ಬೆಲ್ಟ್ ತೊಗೊಂಡ್ರು. ನಮ್ಮ 1997 ಅವ್ರಿಗೆ ಕಂಠೀರವ ಸ್ಟೇಡಿಯಮಲ್ಲಿ ಸತ್ಯನ್ ಪುತ್ತೂರವರು ಅವ್ರಿಗೆ ಬ್ಲ್ಯಾಕ್ ಬೆಲ್ಟ್ ಕೂಡ ಇಶ್ಯೂ ಮಾಡಿದ್ರು. ಅವ್ರು ಯಾವುದೇ ಮಾಡಿದ್ರು ಪರಿಪಕ್ವತೆ ಇರಬೇಕು ಅಂತ ಅಷ್ಟೇ. ಇವಾಗ ನೋಡಿ, ನೀವು ನಾನು ಸಿಂಗರ್ ಆಗಿ ನಾನು ಸಿಂಗರ್ ಅಂತ ರಿಯಲಿ ಇಷ್ಟು ದಿನಗಳ ಕೇಳಿದ್ದ ನಿಮ್ಮ ಒಂದು ಕಂಠಕ್ಕೂ ಇವಾಗ ನೀವು ಬಂದ ಅದಕ್ಕೆ ವೇದಿಕೆ, ಅದಕ್ಕೆ ನಾವು ವರಾ ಸ್ಟುಡಿಯೋಗೆ ನಾನು ಆಭಾರಿಯಾಗಿರ್ತೀನಿ. ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿ ಒಂದು ಒಳ್ಳೆತನ ಇರುತ್ತೋ ಅಲ್ಲಿ ವಿದ್ಯೆ ಇರುತ್ತೆ, ವಿನಯ ಇರುತ್ತೆ, ವಿಧೇಯತೆ ಇರುತ್ತೆ ಅಂತ ಹೇಳ್ತಾ ತೇಜಸ್ವಿನಿ ಮೇಡಮ್ಗೆ, ವರಹ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ನನಗೆ ತುಂಬ ಇಷ್ಟವಾದಂಥ, ತುಂಬ ಚೆನ್ನಾಗಿದೆ ಮೇಡಮ್. ಈಗ ಮೊದಲು ನೋಡೋದಕ್ಕಿಂತ ಈಗಂತೂ ಥ್ಯಾಂಕ್ ಯು. ಸಿಕ್ಕಾಬಿಟ್ಟೆ ಪಾಸಿಟಿವ್ ವೈಬ್ಸ್ ಇದೆ. ಮತ್ತೆ ಎಲ್ಲ ಫೀಡ್ಬ್ಯಾಕ್ಸ್ ನಾವು ತುಂಬಾ ಸೀರಿಯಸ್ ಆಗಿ ತಗೋತೀವಿ ಸರ್ ಲೈಫಲ್ಲಿ. ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ಗೆ ನಾವು ಯಾವತ್ತೂ ಕೆಲವೆಲ್ಲ ಒಪ್ಪಲ್ಲ ನಮ್ಮ ಗುರುಗಳು, ನಮ್ಮ ಶ್ರೀನಾಥ್ ಸರ್ ಅವ್ರು ಒಪ್ತಾರೆ ಅಂತ ಹೇಳಿದ್ರೆ ಅದು ಈಸ್ ಚೆನ್ನಾಗಿರ್ತದೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಹೇಳಿದ ಪ್ರತಿಯೊಂದನ್ನು ಅವರು ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಗುರುಸ್ಥಾನದಲ್ಲಿರೋರು
ಏನಾದರೂ ಹೇಳಿದಾಗ ಬದಲಾವಣೆ ಆದಾಗ ಆ ಯಶಸ್ಸಿನ ಮುಖಾಂತರ ಅವ್ರಿಗೆ ಆನ್ಸರ್ ಮಾಡಿಬಿಟ್ರು ನನಗೆ. ಸೊ ನನಗಿದು ತುಂಬ ಇಷ್ಟ ಹಾಡು. ಲಾಲಿ ನಮ್ಮ ಅಪ್ಪಾಜಿ ಅವರಿಗೆ ಮತ್ತೆ ಒಂದು ಒಳ್ಳೆ ಹಿಟ್ ಕೊಟ್ಟಂಥ ಚಿತ್ರ ಇದು. ತಂದೆ ಮಗಳ ಬಾಂಧವ್ಯ ಯಾವ ರೀತಿ ಎಮೋಷ್ನಲ್ ಆಗಬಾರ್ದು ಅಂತ ಹೇಳ್ತಾ ಈ ಹಾಡನ್ನ ಹಾಡಬೇಕು ಅಂತ ಕೇಳ್ಕೊತಾ ಇದ್ದೆ. ಥ್ಯಾಂಕ್ ಯು ಸರ್. ಹಾಡು ನೀವೇ ಹೇಳಿ ಸರ್. ಚಂದನ ಕಂಪಲಾಲಿ ಲಾಲಿ. ರೆಡಿನಾ ಸರ್? ನಾನು ಹೇಳ್ಬಿಟ್ರೆ ಮಜಾ ಇರಲ್ಲ, ನೀವೇ ಹೇಳಿ ಸರ್. ಚಂದನ ಕಂಪಲಾಲಿ ಲಾಲಿ, ಚಂದದ ಹೂವೆ ಲಾಲಿ ಲಾಲಿ, ನೀ ಕೇಳೋ ಅಮ್ಮ ನಾನೇನಮ್ಮ, ಈ ತೋಳೆ ನಿನ್ನ ತೂಗೋರಿ, ಚಂದದ ನೂರು ಹೊಂಗನಸ ಕಣ್ಣಲ್ಲಿ ತುಂಬಿ ಈ ದಿವಸ, ಲಾಲಿ ಹಾಡಿತೂತಿ ಜೋ 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 ಜೋ. ಚಂದನ ಕಂಪಲಾಲಿ ಲಾಲಿ, ಚಂದದ ಹೂವೆ ಲಾಲಿ ಲಾಲಿ, ನೀ ಕೇಳೋ ಅಮ್ಮ ನಾನೇನಮ್ಮ, ಈ ತೋಳೆ ನಿನ್ನ ತೂಗೋ ಜೋಲಿ. ಹುಡುಗಿನ ಸವಿ ಮಾತಿಗೆ ಲಾಲಿ ಲಾಲಿ, ಕಿಲ ಕಿಲ ನಗೆಯೂಟಗೆ ಲಾಲಿ ಲಾಲಿ, ಗಲ ಗಲ ಗಲ್ಲಾಗಕ್ಕೆ ಲಾಲಿ ಲಾಲಿ, ಮಡಿಲಿನ ಮಹಾರಾಣಿಗೆ ಲಾಲಿ ಲಾಲಿ, ಕರುಳ ಎಲ್ಲ ಹರಕೆಯು ಫಲವ ತೋರುವ ಲಾಲಿ ಲಾಲಿ. ಜೋ 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 ಜೋ. ಚಂದನ ಕಂಪಲಾಲಿ ಲಾಲಿ, ಚಂದದ ಹೂವೆ ಲಾಲಿ ಲಾಲಿ, ನೀ ಕೇಳೋ ಅಮ್ಮ ನಾನೇನಮ್ಮ, ಈ ತೋಳೆ ನಿನ್ನ ತೂಗೋ ಜೋಲಿ. ಕನಸಿನ ಸಿರಿ ಕಾಣಲು ಲಾಲಿ ಲಾಲಿ, ಬೆಳಕಿನ ಗರಿ ಮೂಡಲು ಲಾಲಿ ಲಾಲಿ, ಒಲವಿನ ಒಡನಾಟಕ್ಕೆ ಲಾಲಿ ಲಾಲಿ, ಮಾಯದ ವಾತ್ಸಲ್ಯಕ್ಕೆ ಲಾಲಿ ಲಾಲಿ, ಜಗದ ಎಲ್ಲ ಹೃದಯವ ಸೆಳೆವ ಕೈಗೆ ಲಾಲಿ ಲಾಲಿ. ಜೋ 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 ಜೋ. ಚಂದನ ಕಂಪಲಾಲಿ ಲಾಲಿ, ಚಂದದ ದೀಪ ಲಾಲಿ ಲಾಲಿ, ನೀ ಕೇಳೋ ಅಮ್ಮ ನಾನೇನಮ್ಮ, ಈ ತೋಳೆ ನಿನ್ನ ತೂಗೋ ಜೋಲಿ. ಮಳೆಯ ಲೋಕ ನಿನ್ನದಮ್ಮ, ನೀನೆಚ್ಚೋದಲ್ಲ ನಿನ್ನದಮ್ಮ, ಕಾಲಿಯಾಗದಿನ್ನುಲ. ಜೋ 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 ಜೋ. ಚಂದನ ಕಂಪಲಾಲಿ ಲಾಲಿ, ಚಂದನ ದೀಪ ಲಾಲಿ ಲಾಲಿ.
ನಿಮಗೆ ಹೇಳಿಬಿಟ್ಟು ನಾನೇ ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ಯಾಕಂದರೆ ಹೆಣ್ಣು ಮಗಳು ಅನ್ನೋದೇ ಒಂದು ದೊಡ್ಡ ಒಂದು ಶಕ್ತಿ ಅಂತ. ಯಾರು ಹೆಣ್ಣು ಮಗಳು ಇರ್ತಾರೋ ಅವರು ತುಂಬ ಅದೃಷ್ಟವಂತರು ಅಂತ. ಅದರಲ್ಲಿ ನಾನು ತುಂಬ ನದದೃಷ್ಟ. ನಮಗೆ ಮಕ್ಕಳು ಅನ್ನೋದು ಇಲ್ಲ, ಏನೂ ಇಲ್ಲ. ಯಾರನ್ನೇ ನಾವು ತೊಗೊಂಡಾಗಲೂ ಕೂಡ ಎಲ್ಲ ನೋವು ಕೊಟ್ಟಿರೋದೇ ಹೊರತು ಅದಕ್ಕೋಸ್ಕರನೇ ನಮ್ಮ ಅಳುನ ನಾವು ಎಲ್ಲೂ ತೋರಿಸೋದೇ ಇಲ್ಲ. ಈ ರೀತಿ ಬಂದಾಗ ನಾವು ಅದಕ್ಕೆ ಹಿಂದೆಗಡೆ ಕೂತಿರ್ತೀವಿ ಯಾವಾಗಲೂ. ಏಕೆ ನಮ್ಮ ಕಣ್ಣೀರು ಯಾರಿಗೂ ಕಾಣಿಸಬಾರ್ದು ಅಂತ ಹೇಳ್ತಾ ಅದು ತುಂಬಾ ನೋವಾಗುತ್ತೆ ಯಾವಾಗಲೂ. ಬಟ್ ತುಂಬ ಖುಷಿ ಆಯಿತು. ನೋ ವರ್ಡ್ಸ್. ಯಾಕಂದ್ರೆ ನನಗೂ ದೊಡ್ಡ ಮಗಳು ಹೆಣ್ಮಗಳೇ ಇರೋದು, 22 ವರ್ಷ ಆಗಿದೆ. ಈ ಹಾಡು ನಿಲ್ಲಿಸ್ಕೊಂಡಾಗೆಲ್ಲ ಅವಳೇ ಬರ್ತಾಳೆ. ಸರು ವಿಷ್ಣುವಣ್ಣವರು ಮತ್ತು ಮೋಹಿನಿ ಅವ್ರು ಆ್ಯಕ್ಟಿಂಗ್ ನೋಡ್ತಾ ಇದ್ರೆ ಈಗಲೂ ನಮಗೆ ಅದೇ ಜ್ಞಾಪಕ ಬರ್ತದೆ. ನಾನು ನನ್ನ ಮಗಳು ಯಾವ ರೀತಿ ಇದೀವಿ ಅದೇ ಥರನೇ ಜ್ಞಾಪಕ ಬರ್ತದೆ. ಈ ಚಿತ್ರದಲ್ಲಿ ಮಾಡಿರೋಂಥ ಒಂದು ಅಭಿನಯ ಯಾರು ಕೊಡೋಕ್ಕಾಗಲ್ಲ ಅನಿಸುತ್ತೆ ನಮಗೆ. ಆ ಕೊನೆಯಲ್ಲಿ ಒಂದು 2 ನಿಮಿಷ ಮಲ್ಕೊಳ್ಳೋ ಸೀನಂತೂ ಎಲ್ಲರೂ ಹೃದಯ ಕಿತ್ತಾಕ್ಬಿಟ್ಟಿದ್ದಾರೆ ಅಣ್ಣವರು. ಈ ಚಿತ್ರಕ್ಕೆ ಒಂದು ಸ್ಟೇಟ್ ಅವಾರ್ಡ್ ಬಂತು. ಅದಕ್ಕೆ ಅಲ್ಲ ಸರ್ ಅಭಿನಯ ಭಾರ್ಗವ. ನೋ ವರ್ಡ್ಸ್ ಪ್ಲೀಸ್. ನೆಕ್ಸ್ಟ್. ಓಕೆ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇಮೋಷನಲ್ ಫೀಲ್. ಆ್ಯಂಡ್ ನಿಮ್ಮ ಒಂದು ಪ್ರೀತಿನ ನೀವು ಎಲ್ಲ ಹೆಣ್ಮಕ್ಳಿಗೂ ತೋರಿಸಿದ್ದೀರಾ. ಒಂದು ಪುಟ್ಟ ಮಗು ಇರ್ಬೋದು, ದೊಡ್ಡವರಾಗಿರ್ಬೋದು, ಅವರಲ್ಲಿರುವಂಥ ಒಂದು ಕ್ವಾಲಿಟೀಸ್ನ ಅಪ್ರಿಷಿಯೇಟ್ ಮಾಡುವಂಥ ತಂದೆ ನಿಮ್ಮಲ್ಲಿ ಯಾವತ್ತೂ ಇರ್ತಾರೆ. ಸೊ ನೀವು ಯಾವ ರೀತಿಯಲ್ಲೂ ಯಾವ ವಿಷಯಕ್ಕೂ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಾಂಗ್. ಎಸ್ ಸರ್, ನಿಮ್ಮನ್ನು ಕಂಡಾಗಲೇ. ರೆಡಿನಾ ಸರ್? ಅಯ್ಯಯ್ಯೋ ಲಲ್ಲಲ ಲಲಲ ಲಲಲ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿಯ la 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 la. ನನ್ನ ನಿಮ್ಮ ಪ್ರೇಮ ಈ ನಿಮ್ಮ ನನ್ನ ಸ್ನೇಹ 100 ಜನ್ಮ ತಂದ ಸಂಬಂಧ. ನನ್ನ ನಿಮ್ಮ ಪ್ರೇಮ ಈ ನಿಮ್ಮ ನನ್ನ ಸ್ನೇಹ 100 ಜನ್ಮ ತಂದ ಸಂಬಂಧ. ನಿಮ್ಮೆದುರು ನಿಂತಾಗಲೇ ಸವಿಯಾಗಲೇ ಪುನನ್ನಲಿ. ನೀವು ನಕ್ಕರೇನೆ ಈ ನಮ್ಮ ಬದುಕು ಚಂದ. ನಿಮ್ಮ ಹರ್ಷ ನನ್ನ ಸಂತೋಷ. ನಿಮಗಾಗಿ ಎಂದೆಂದಿಗೂ 100 ಹಾಡ ಹಾಡುವೆ. ನನ್ನ ಮಾತು ಸರಿತಾನೆ, ನನ್ನ ಮಾತು ಸರಿತಾನೆ, ನನ್ನೋರೇ ಹೇಳಿಯೇ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ.
ಏನು ಚಿಂತೆ ಇರಲಿ ಓ ಏನೇ ನೋವು ಬರಲಿ ಇಲ್ಲಿ ಎಲ್ಲ ಮರವ ಬಂದಾಗಿ ಏನು ಚಿಂತೆ ಇರಲಿ ಓ ಏನೇ ನೋವು ಬರಲಿ ಇಲ್ಲಿ ಎಲ್ಲ ಮರವ ಬಂದಾಗಿ ನನ್ನಂತೆ ನೀವಾಗಿರಿ ಜೊತೆಯಾಗಿ ನೀವು ಹಾಡಿರಿ ಆಹಾ ಆಹಾ ಹೇ ಹೇ ಓ ಓ ಕು ಕು ಆಹಾ ಆ ಯಾವ ರಾಗವೇನು ಅದು ಯಾವ ತಾಳವೇನು ನೀವು ನನ್ನ ಮೆಚ್ಚಿಕೊಂಡಾಗ ಮಾತೆಲ್ಲ ಹಾಡಂತೆ ಇಂಪಾದ ಗಾನದಂತೆ ನನಗೆಂದು ಜಯವೆಂದು ನನಗೆಂದು ಜಯವೆಂದು ಹರಸಿ ನನ್ನ ಹಾಡಿ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಅರೆ ಕೈ ತಟ್ಟಿ ಕುಣಿದಾಗಲೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ ಅರೆ ನಿಮ್ಮನ್ನು ಕಂಡಾಗಲೇ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಸರ್, ಸೂಪರ್ ಸೂಪರ್. ಎಲ್ಲರೂ ಇವಾಗ ಒಂದು ಸೆಕೆಂಡ್ ಡ್ಯಾನ್ಸ್ ಆಡಿರ್ತಾರೆ ಈ ಹಾಡಿಗೆ, ತುಂಬ ಚೆನ್ನಾಗಿ ಬಂತು ಹಾಡು. ಆ್ಯಂಡ್ ಸರ್ದು ಆ ಪವರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಕ್ಷನ್, ಫಿಯರ್ಲೆಸ್ ಆ್ಯಕ್ಷನ್ ಹೀರೋ ಆಗಿರೋದ್ರಿಂದನೇ ಆ ಸಾಹಸ ಸಿಂಹ ಅನ್ನೋ ಹೆಸರು ಅವರಿಗೆ. ಆ ಹೆಸರಿಗೆ ತಕ್ಕಂಗೆ, ಆ ಪರ್ಫಾರ್ಮೆನ್ಸಿಗೆ ತಕ್ಕಂಗೆ ನೀವು ಹಾಡಿದ್ದು ಅಷ್ಟೇ ಚೆನ್ನಾಗಿತ್ತು ಸರ್. ಸೊ ಶಲ್ ವಿ ಗೋ ಟು ದ ನೆಕ್ಸ್ಟ್ ಸಾಂಗ್? ಸರ್ ಹೇಳಿ ಸರ್, ಶ್ರೀನಾಥ್ ಸರ್. Exactly. Time is the money. Yes, yes, definitely, sir. It's very valuable, and your song is also, singing is also very beautiful. And next song is ನಾನೇ ಹೇಳ್ಬಿಡ್ತೀನಿ ಮೇಡಮ್. ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಇದು ತುಂಬ ಬಹಳ ಒಂದು ಅತ್ಯುನ್ನತವಾದಂತಹ ಸಿನಿಮಾ ಘಟ್ಟ ಅವರಿಗೆ. 150ನೇ ಸಿನಿಮಾ. ಎಷ್ಟೋ ನಾಯಕ ನಟರದು 100, 150 ಈ ಒಂದು ಫಿಗರ್ಸ್ ಇರುತ್ತಲ್ಲ, ತುಂಬ ಅದು ಕಷ್ಟ. ಅದು ಸಕ್ಸಸ್ ಆಗಿರೋದು ತುಂಬ ವೆರಿ ರೇರ್. ನೋಡಿ, ಒಂದು 100, 150, 200 ಇದೆಲ್ಲ ಸಕ್ಸಸ್. ದಟ್ ಈಸ್ ಅ ಸಿಂಬಲ್ ಆಫ್ ಸಕ್ಸಸ್ ಈಸ್ ಸಾಹಸ ಸಿಂಹ ಅಂತ ಹೇಳೋಕ್ಕೆ. ಯಾಕಂದರೆ ಮೋಜುಗಾರ, ಸೊಗಸುಗಾರ ಅಲ್ಲಿ ಹಂಸಲೇಖ ಅವರು ಹಾಡು ಬರೆದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣವೇ ಅವ್ರಿಗೆಲ್ಲೂ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಅದು ನಾನೇ ಹಾಡ್ಬಿಟ್ಟು SP ಅವರದ್ದು ಆಕ್ಚುಲಿ ಇದ್ದಿದ್ದು ಅದು ಅಲ್ಲ. ಈ ಹಾಡು ಹೇಳಿದ್ದು ಮನು ಅವರು, ಅವರೇ ಸ್ವಂತ ಹಾಡಿದ್ದು ಕನ್ನಡ. ಓಕೆ, ಅದಕ್ಕೆ SP ಅವ್ರು ಹಾಡಿದ್ರು. ಆದರೆ ಮನು ಅವ್ರು ಹಾಡಿದ್ದಾರೆ, SP ಅವ್ರು ಹಾಡಿದ್ರೆ ಗೊತ್ತಾಗೋದೇ ಇಲ್ಲ ಇದರಲ್ಲಿ. ಬಾಲಸುಬ್ರಹ್ಮಣ್ಯಂ ಸರೇ ಅಣ್ಣವ್ರಿಗೆ ಫಿಕ್ಸ್. ಅವರಿಲ್ಲ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಇಲ್ಲ. ಬಾಲಸುಬ್ರಹ್ಮಣ್ಯಂ ಸರ್ ಮನು ಆಡ್ತಾನೆ. ಟೂ ಸೂಪರ್ ಲೆಜೆಂಡರಿ, ತುಂಬಾ ಟ್ಯಾಲಿ ಆಗಿದೆ ಅವ್ರ ವಾಯ್ಸ್. ತುಂಬಾ ಆಕ್ಚುಲಿ ಮನು ಸರ್ದು ಈ ಸಿನಿಮಾ ಪೂರ್ತಿ ಅವರೇ ಕ್ಯಾರಿ ಮಾಡಿದ್ರು. ಹೌದು ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುಗಾರದಲ್ಲಿ ಇವರು SP ಸರ್ ಹಾಡಿಲ್ಲ. ಇದರಲ್ಲಿ ಸಜೆಸ್ಟ್ ಮಾಡಿದ್ದೆ ಅವರೇ. ಅದಕ್ಕೆ ಹೇಳಿದ್ದು ಸರ್, ವಿದ್ಯೆ, ವಿನಯ, ವಿಧೇಯತೆ 3 ಇದ್ರೆ ಮಾತ್ರನೇ ಸಕ್ಸಸ್. ಫಸ್ಟು ವಿಷ್ಣು ಸರ್ ಬಾಲು ಆಡ್ತಾರ ಸಿನಿಮಾಗೆ, ಟ್ರ್ಯಾಕ್ ಇದ್ರು ಕೂಡ ಯಾರಿಲ್ಲ. ಫಸ್ಟು ಬಾಲು ಆಡ್ತಾರ, ಓಕೆ, ಫಸ್ಟು ಬಾಲುನ ಅಂದ್ರೆ ಅವ್ರಿಗೆ ಒಂದು ಹೇಳ್ಬೇಕಂದ್ರೆ ಶರೀರ ಎರಡು. ಬಾಲಸುಬ್ರಹ್ಮಣ್ಯಂ ಸರ್ ಮತ್ತು ವಿಷ್ಣು ಅಣ್ಣವರು ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಆಡ್ತಿದ್ದಾರೋ ಅಥವಾ ಇವ್ರು ಆಡ್ತಿದ್ದಾರೋ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೋ ಗೊತ್ತೇ ಆಗೋದಿಲ್ಲ ಒಂದೊಂದು ಹಾಡುಗಳಲ್ಲಿ. ಹಾಗೆ ಅವರು ಪರ್ಫಾರ್ಮೆನ್ಸ್ ಸರ್ ಇಬ್ಬರದು. ಥ್ಯಾಂಕ್ ಯು. ಆ್ಯಂಡ್ ಶಲ್ ವಿ ಗೋ ಟು ದ ನೆಕ್ಸ್ಟ್ ಸಾಂಗ್ ಸರ್? ನೀವು ಹಾಡು ಹೇಳಿ, ಹಾಡು ಹೇಳಿ, ಹಾಡಿ ತೋರಿಸ್ಬಿಡಿ. ಎಲ್ಲರಿಗೂ ಒಂದು ಕಾಲ ಇರುತ್ತೆ, ಅದನ್ನ ಡೈರೆಕ್ಟ್ ಆಗಿ ತಿಳಿಸ್ತಾರೆ, ಹೇಳೋದೇ ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ ಸರ್? ಓಕೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಹುರುಳಿ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ.
ಶರಣಾಗತಿಯಲ್ಲ ಕರುಣೆ ಬಲವೀರತೆಯಲ್ಲ ಧರ್ಮದ ಇರುವ ಸಾಗರ ದುಷ್ಟ ನೀನಲ್ಲವೋ ಅಲ್ಲ ನಿನಗೆ ಅಮೃತವೂ ಇಲ್ಲ ನಾನೇ ನಿನ್ನ ನುಂಗೋ ನಾಗರ ಒಳ್ಳೆ ಜನಕ್ಕೆ ಒಳ್ಳೆ ತನಕ್ಕೆ ಕೇಳೋ ಮೂರ್ಖ ಸೋಲಿಲ್ಲ ನಮದ ಜಯ ಬೇರಿ ನಿಮ್ಮ ಪಾಪದ ಇಂದಿಗೆ ಎಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ ನರಕಕ್ಕೆ ಸವಾರಿ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ನೋಡು ಕಲಿರಾಯರ ಕೈಲಿ ಒಂದೇ ಬಂದಿರುವುದು ಖಡ್ಗ ಅನ್ಯಾಯದ ಕಳೆಯ ಕಡಿಯಲು ಭೂಮಿ ಮೇಲೆಲ್ಲ ಸುತ್ತಿ ನಿಮ್ಮ ಕುಲದವರ ಕೆತ್ತಿ ಬರಲೆ ಹೊತ್ತಾಯ್ತು ಕುಡುಗುಗಳು ನಿನ್ನ ಹೆಗಲೆ ನನ್ನ ಕುದುರೆ ನಡಿ ನಾಕು ಕಾಯಲ್ಲಿ ನಮದೆ ರಣಬೇರಿ ನಿಮ್ಮ ಗುಣವೇ ನಿಮ್ಮ ವೈರಿ ನೀವೇ ನಿಮಗೆ ಅವಕಾಶ ನರಕಕ್ಕೆ ಸವಾರಿ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಮೇಡಮ್ ನೀವೇನು ಮಾತಾಡೋಕ್ಕೆ ಇಲ್ಲ ಇವಾಗ ಯಾಕೆ ಅಂತಂದರೆ ಅಷ್ಟು ಒಳ್ಳೆ ಒಂದು ಮ್ಯೂಸಿಕ್ ಇದೆಯಲ್ಲ ಆ ಒಂದು ಏರಿಳಿತಗಳನ್ನು ಕೊಡ್ತಾ ಇದ್ದೀರ ನಿಜವಾಗ್ಲೂ ಬೇಸ್ ಬಂದಾಗ ಬೇಸ್ ವಾಯ್ಸ್ ಬರ್ತಾಯಿತ್ತು ಇದು ಸ್ವೀಟ್ ವಾಯ್ಸ್ ಬಂದಾಗ ಸ್ವೀಟ್ ಬರ್ತಾಯಿತ್ತು ಅದಕ್ಕೆ ಸರ್ ಇಲ್ಲಿ ಎಲ್ಲರಿಗೂ ಒಂದೊಂದು ಕಾಲ ಇದೆ ಅಲ್ವಾ ವಿಷ್ಣುವರ್ಧನ್ ಜಿಗೆ ಯಾವಾಗಲೂ ಅವ್ರಿರೋವರೆಗೂ ಅವ್ರದ್ದೇ ಕಾಲ ನಮಗೆಲ್ಲ ಐ ಡೋಂಟ್ ನೋ ವಾಟ್ ಅಬೌಟ್ ಅದರ್ಸ್ ಬಟ್ ತುಂಬ ಖುಷಿ ಅದೇ ಹಾಗೆ ನಾನು ನಮ್ಮ ವರ ಸ್ಟುಡಿಯೋ ಬಗ್ಗೆ ಖಂಡಿತ ಹೇಳಲೇಬೇಕು ಇಲ್ಲಿ ಒಳ್ಳೊಳ್ಳೆ ಅದ್ಭುತ ಪ್ರತಿಭೆಗಳನ್ನು ರೆಡಿ ಮಾಡುವಂಥವ್ರು ಇದ್ದಾರೆ ನನಗೂ ಸಾಹಸ ಸಿಂಹ ಕರೋಕೆ ಕ್ಲಬ್ಗೆ ನನಗೆ ಇವತ್ತಿಂದ ಅವ್ರು ನನಗೆ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಇನ್ನೊಬ್ಬರು ವಿಷಯ ಹೇಳಲೇಬೇಕು ಏನೋ ಉತ್ಪ್ರೇಕ್ಷೆಯಿಂದ ಪ್ರತಿ ಬಾರಿ ಹೇಳ್ತಾನೆ ಇರ್ತೀನಿ ನಮ್ಮಲ್ಲಿ ಜಾನಕಮ್ಮ ಅವ್ರಿಗೆ ತುಂಬ ಆದ್ಯತೆ ನೀಡ್ತೀವಿ ನಾವು ವೆರಿ ಕನೆಕ್ಟಿವ್ ವಾಯ್ಸ್ ಅವ್ರು ನಮ್ಮದು ಆ ತಾಯಿ ಒಬ್ಬರಿಗೆ ಕಂಠದ ಭಿಕ್ಷೆ ಹಾಕಿದ್ದಾರೆ ಅವ್ರು ಇವ್ರನ್ನ ನೋಡಿಲ್ಲ ಇವ್ರು ಅವ್ರನ್ನ ನೋಡಿಲ್ಲ ಬೇರೆ ಯಾರೂ ಅಲ್ಲ ನಮ್ಮ ಶ್ರೀ ನವೀನ್ ಕುಮಾರ್ ಅವರು ವಿಶ್ವ ದಾಖಲೆ ಪಡೆದಿರುವಂಥವ್ರು ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಅವರು ಮುಂದಿನ 18ನೇ ತಾರೀಕು ಇನ್ನು 10 ವಿಶ್ವ ದಾಖಲೆಗೆ ಏಕೈಕ ಒಂದು ವ್ಯಕ್ತಿ ಅಂತ ಹೇಳ್ಬೇಕು ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ 121 ಸಾಂಗು 10 ಗಂಟೆ 15 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ಬ್ರೇಕ್ ಇಲ್ದಿರ ಮಧ್ಯದಲ್ಲಿ ಟೆಕ್ನಿಕಲ್ ಬ್ರೇಕ್ಸ್ ಇದ್ರೆ ಮಾತ್ರ ತಗೊಂಡ್ರೆ ಹೊರತು ಈವನ್ ನನ್ನ ಪ್ರಕಾರ ನಾವೇ ಅಪ್ಲೈ ಮಾಡಿರೋದ್ರಿಂದ ಖಂಡಿತ ಶ್ರೀ ನವೀನ್ ಕುಮಾರ್ ಅವರಿಗೆ ಒಳ್ಳೆ ಮನಸ್ಸು ಇದೆ ಅವರಿಗೆ ಆ ಕನಸೆಲ್ಲ ನನಸಾಗತ್ತೆ ನವೀನ್ ಕುಮಾರ್ ಅವರು ಈ ಒಂದು ವರ ಸ್ಟುಡಿಯೋಗೆ ನಿಜವಾಗ್ಲೂ ಆಧಾರ ಸ್ತಂಭ ಅಂತ ಹೇಳ್ಕೊಡೋಕೆ ನನಗೆ ಹೆಮ್ಮೆ ಆಗಿದೆ ಬಂದು ನೋಡಿದಾಗೆಲ್ಲ ಅದೇ ಹೇಳ್ತಾರೆ ಸರ್ ವಿದ್ಯೆ ವಿಧೇಯತೆ ಎಲ್ಲಿದೆ ಅಂತಂದರೆ ಆ ಥರ ಒಂದು ಅದ್ಭುತ ಪ್ರತಿಭೆಯಲ್ಲಿರುತ್ತೆ ಅಂತ ಇವಾಗ ನೀವು ಇಷ್ಟೆಲ್ಲ ಮಾಡ್ಕೊಂಬಂದ್ರಿ ನಿಮ್ಮಲ್ಲಿ ಎಲ್ಲ ಇದೆ ದಟ್ ಈಸ್ ದ ಸೀಕ್ರೆಟ್ ಆಫ್ ವಿಕ್ಟ್ರಿ ಅಂತ ಹೇಳ್ತಾ ಇವತ್ತಿನ ಕೊನೆಯ ಗೀತೆ ನಮ್ಮ ಕೊನೆಯ ಗೀತೆ ಆಗಲ್ಲ ಖಂಡಿತ ಇರಬಾರ್ದು ಸರ್ ಹೇಳ್ತಾ ಇರ್ತಾರೆ ಪ್ರೀತಿಸಬೇಕು ಪ್ರೇಮಿಸಬೇಕು ಒಂದು ಖಂಡಿತ ನವೀನ್ ಸರ್ ನನಗೂ ಕೂಡ ಒಳ್ಳೆ ಸ್ನೇಹಿತರು
ಓ. ಯಾಕಂದ್ರೆ ಅವ್ರ ಕಂಠದಲ್ಲಿ ನಾನು 2 ಸರಿ ಆಡಿದೆ. ನೀವು ವಿಶ್ವ ದಾಖಲೆಗಳನ್ನ ಬರೆದಿದ್ದೀರಾ? ಖಂಡಿತ ಪಡೆದಿರ್ತೀರಿ. ಯಾಕೆಂತಂದ್ರೆ ನೀವು ಅಪ್ಪಾಜಿಗೆ ಕೊಟ್ಟವ್ರು ನೀವು ಅಲ್ವಾ, ಅವ್ರ ಮನೆಗೆ ಹೋಗಿ ಕೊಡಿಸಿದ್ದೀರಾ. ಸೊ ಒಳ್ಳೇದಾಗಲಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಈ ಒಂದು ಸುಸಜ್ಜಿತ ಒಂದು ವರಾ ಸ್ಟುಡಿಯೋದಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಏನು ಹೇಳಬೇಕಾಗಿಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ವ್ಯಾಪಾರ ಅನ್ನೋದು ಅದು ಆ ಕಡೆ ಸೈಡಲ್ಲಿ ಇರುತ್ತೆ. ಈ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್, ಕ್ವಾಲಿಟಿ ಆಫ್ ಮ್ಯೂಸಿಕ್, ಕ್ವಾಲಿಟಿ ಆಫ್ ಹ್ಯುಮ್ಯಾನಿಟಿ ಇದೆಲ್ಲ ಇದ್ದಾಗ ನಿಜವಾಗ್ಲೂ ನಾವು ವರಾ ಸ್ಟುಡಿಯೋಗೆ ಯಾವಾಗಲೂ ಆಭಾರಿಯಾಗಿರ್ತೀವಿ. ನಮ್ಮ ಅಪ್ಪಾಜಿಯವರು ಇಲ್ಲಿ ಬಂದು ಕೂತಿದ್ದಾರಲ್ಲ ಅನ್ನೋದೇ ನಂಗೆ ಸಂತೋಷ ಆಯಿತು. ಅದು ನನ್ನ ಪ್ರೀತಿಯ ಒಂದು 30 ವರ್ಷಗಳ ಈ ಒಂದು ಪಟ ಇವತ್ತು ಇಲ್ಲೇ ಇಟ್ಟು ಹೋಗ್ಬೇಕು ಅಂತ ನಮ್ಮ ಅಪ್ಪಾಜಿಯವರು ಆಜ್ಞೆ ಆಗೋ ಥರ ನನಗೆ ಫೀಲ್ ಆಯಿತು. ಥ್ಯಾಂಕ್ ಯು ಸರ್, ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ಟು ವಾರ. ನಂಗೆ ಖುಷಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಶಕ್ತಿ ನೋಡಿ ನನ್ನ ಕನ್ನಡ, ಖಂಡಿತ. ನನ್ನ ಊಟ ನನ್ನ ಕರಾಟೆ, ಖಂಡಿತ. ನನ್ನ ಏನೇ ಇದೆಲ್ಲ ಓವರ್ ಏನೇ ಇದ್ರು ಆ ಸ್ಫೂರ್ತಿ ಬಂದು ನೋಡಿ ಅಲ್ಲಿದ್ದಾರಲ್ಲ ಅವರೇ. ಅದಕ್ಕೋಸ್ಕರ ಅವ್ರು ಇಲ್ಲಿದ್ದರೆ ದಿ ಲಯನ್ ಆಫ್ ಕರೇಜ್, ಸಾಹಸ ಸಿಂಹ. ಕೊನೆ ಗೀತೆಯನ್ನು ಇವತ್ತಿನ ಮುಗಿಸ್ತಾ ಇದ್ದೀವಿ. ಯಾಕೆಂದರೆ ಸಮಯ ಅನ್ನೋದು ಬಹಳ ಬಹಳ ನಮಗೆ ಮುಖ್ಯವಾದದ್ದು ಅಂತ ಹೇಳ್ತಾ, ಸರ್ ಕೊನೆಯಲ್ಲಿ ನಿಮ್ಮ ಸಂದೇಶ ಏನಾದರೂ ಇದ್ದು ಆಡಿ ಡೈರೆಕ್ಟಾಗಿ ನೀವು ಹಾಡ್ಬೋದು. ಸಂದೇಶ ಹೇಳಿದ ನಂತರ ಮೇಡಮ್ಗೆ ಹೇಳಿದ್ರೆ ಅವ್ರು ಆಪ್ರೇಟ್ ಮಾಡ್ತಾರೆ. ಈ ಪ್ರೀತಿಸಿ ನೋಡು ಚಿತ್ರದಲ್ಲೇ ಈ ಒಂದು ಗೀತೆಲೇ ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ಬೋದು, ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ತಾಯಿಗಾಗಲಿ ಮತ್ತು ಒಂದು ಮಡದಿಗಾಗಲಿ ತಂಗಿದಿರಿಗಾಗಲಿ ಸ್ನೇಹಿತರಿಗಾಗಲಿ ಅಷ್ಟು ಅರ್ಥಪೂರ್ಣವಾಗಿದೆ. ಆ ಪ್ರೀತಿಗೆ ಕೊನೆ ಇಲ್ಲ. ಮತ್ತು ಪ್ರೀತಿಸಿ ನೋಡುವಂತ ಅಣ್ಣವ್ರು ಹೇಳಿದ್ದಾರೆ. ಡೆಡಿಕೇಟ್ ಮಾಡ್ತೀರಾ ಇದೆಲ್ಲ ಫುಲ್ ಎಲ್ಲ ಪ್ರೀತಿ ಮಾಡೋ ಜನಗಳಿಗೆ ಸರ್. ಪ್ರೀತಿ ತುಂಬಾ ಇರೋದು ಪ್ರೀತಿಯಿಂದ ನೀವು ಹಾಡಕ್ಕೆ ರೆಡಿ ಇದ್ದೀರಾ, ನಾವು ಪ್ರೀತಿಯಿಂದ ಕೇಳಕ್ಕೆ ರೆಡಿ ಇದೀವಿ ಸರ್. ಶಾಲ್ ವಿ? ಪ್ರೀತಿಯಿಂದ ವಾರ ಸ್ಟುಡಿಯೋಗೂ ಆಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಪ್ರೀತಿಯಿಂದನೇ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ವಾರ ಸ್ಟುಡಿಯೋ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಮ್ಯಾಮ್. ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಡಿನ ಒಲುಮೆಯ ಹಾಡು. ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಡಿನ ಒಲುಮೆಯ ಹಾಡು. ಪ್ರೀತಿಯ ದೇವನು ನೀಡಿದ ಕೊಡುಗೆ, ಪ್ರೀತಿಯ ಆಗಲಿ ಮನಸ್ಸಿನ ಹುಡುಗೆ. ಪ್ರೀತಿಯ ಒಂದು ಪಾವನ ಜ್ಯೋತಿ, ಪ್ರೀತಿಯ ಒಂದು ಪಾವನ ಜ್ಯೋತಿ. ಪ್ರೀತಿಯ ಬಾಡಿಗೆ ಪ್ರೀತಿಯ ನೀತಿ. ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಡಿನ ಒಲುಮೆಯ ಹಾಡು. ತಾಯಿಯ ಮಡಿಲಲ್ಲಿ ಪ್ರೀತಿಯ ಬೆಸುಗೆ, ಹರೆಯದ ವಯಸ್ಸಲ್ಲಿ ಪ್ರೀತಿಯ ಹೊಸಗೆ. ಪ್ರೀತಿಯ ಭಾವದ ಆಳ ಪಾರ, ಪ್ರೀತಿಯ ಭಾವದ ಆಳ ಪಾರ. ಪ್ರೀತಿಯ ಬಾಡಿಗೆ ಅಮೃತಧಾರ. ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಡಿನ ಒಲುಮೆಯ
ಲೋಕಕ್ಕೆ ಆಸೆಯೋನು ಪ್ರೀತಿಯು ಇದ್ದರೆ ದಿನವಸ ಹಗಲು ಮನಸ್ಸಿನ ಭಾವಕ್ಕೆ ಪ್ರೀತಿಯ ಚಿಲುಮೆ ಮನಸ್ಸಿನ ಭಾವಕ್ಕೆ ಪ್ರೀತಿಯ ಚಿಲುಮೆ ಸನಿಹಕ್ಕೆ ತರುವುದೇ ಪ್ರೀತಿಯ ಹಿರಿಮೆ ಪ್ರೀತಿಸಿ ನೋಡು ಪ್ರೇಮಿಸಿ ನೋಡು ಪ್ರೀತಿಯೇ ಬಾಳಿನ ಒಲುಮೆಯ ವಿಶೇಷ ಕಾರ್ಯಕ್ರಮ ಪ್ರತಿ ವಾರ ನಿಮಗಾಗಿ ನಿಮ್ಮ ಗಾಯನ ಸಾಹಸ ಸಿಂಹ ಕರೋಕೆ ಕ್ಲಬ್ನ ವತಿಯಿಂದ ವರಾ ಸ್ಟುಡಿಯೋ ಒಂದು ಸಹಯೋಗದಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಯಾಕೆಂದರೆ ಮತ್ತೆ ನಮ್ಮಂತಹ ಕಲಾವಿದರಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮಿಂದ ಒಳ್ಳೆಯದಾಗಲಿ. ದಯವಿಟ್ಟು ವರಾ ಸ್ಟುಡಿಯೋ ಆಗ್ಬೋದು ಅಥವಾ ಸಾಹಸ ಸಿಂಹ ಕರೋಕೆ ಕ್ಲಬ್ ಯೂಟ್ಯೂಬ್ ಚಾನಲ್ ಆಗ್ಬೋದು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸರ್. ಮೊದಲ ಅತಿಥಿಯಾಗಿ ನಮಗೆ ಬಹಳ ಖುಷಿ ಕೊಟ್ಟಿದ್ದೀರಾ. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು. Thank you so much sir. It's a pleasure to have you both here. Thank you, madam. And ಲಾಸ್ಟ್ ಸಾಂಗ್ ಅಲ್ಲಿ ಒಳ್ಳೆ ಮೆಸೇಜ್ ಇತ್ತು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋಣ, ಈ ಪ್ರೀತಿ ಹೀಗೆ ಕಂಟಿನ್ಯೂ ಆಗಲಿ, ಖುಷಿಯಾಗಿ ಹಾಡಿ, ನಾವು ಖುಷಿಯಾಗಿ ಕೇಳೋಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. And with this we are going to wind up this Thank you. live episode, and with a short break we will come again with another live episode. Thank you so much and bye from Tejaswini Vara Studio. Thank you. I took 10 minutes extra. Sorry, ma'am.